ಏನು ಹೊಸದೇನಲ್ಲ. ಯಾವ ರೀತಿ ಈ ಹಿಂದೆ BSR ಪಕ್ಷ ಮಾಡುವಂತ ಸಂದರ್ಭದಲ್ಲಿ ಅವನಿಗೆ ನಾನು ಕರೆದು ಮನೆಗೆ ಒಂದೇ ಮಾತನ್ನು ಹೇಳಿದೆ. ಇವಾಗ ಕಾಂಗ್ರೆಸ್ ಪಕ್ಷದವರು ನಮ್ಮ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಯಾವ ಕ್ಷಣದಲ್ಲಾದ್ರೂ ಕೂಡ CBI ನನ್ನ ಬಂಧನ ಮಾಡುತ್ತೆ. ಈ ಸಮಯದಲ್ಲಿ ನೀನು ಪಕ್ಷ ನಿನಗೆ ಮಂತ್ರಿ ಸ್ಥಾನ ಸದಾನಂದ ಗೌಡ್ರನ್ನ CM ಮಾಡಿದಾಗ ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷ ಮಾಡೋದು ಬೇಡ. ತುಂಬಾ ಪೇಷನ್ಸ್ ಇಂದ ಇರೋಣ, ನಮ್ಮ ಬಹಳ ಕಷ್ಟಗಳಿದ್ದಾವೆ, ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತ ಹೇಳಿದ್ರು ಕೂಡ ಇಲ್ಲ ಅಂತೇಳಿ 1 ತಿಂಗಳು ಟೈಮ್ ಕೊಟ್ಟೆ. ನಾನು ಇನ್ನ ಯೋಚನೆ ಮಾಡಿ ಇವಾಗ ಆವೇಶದಲ್ಲಿ ಡಿಸಿಷನ್ ತಗೊಳ್ಳೋದು ಬೇಡ ಅಂತೇಳಿ. ಹೌದು, ಕರೆಕ್ಟಾಗಿ ಅವ್ನು ಸೆಪ್ಟೆಂಬರ್ 5ನೇ ತಾರೀಕು ಇಲ್ಲಿಗೆ ಬಂದು ರಾಜೀನಾಮೆ ಕೊಡ್ಲಿಕ್ಕೆ ಬಂದ. ಅಲ್ಲಿ ಬೆಳಿಗ್ಗೆ ಅವನ ಮನೆ ಬಿಟ್ಟ, ನಮ್ಮ ಮನೆಗೆ ಬಂದು ನನ್ನ ಮಾತಾಡಿಸ್ಬಿಟ್ಟು ನಿನ್ ಬ್ಲೆಸ್ಸಿಂಗ್ಸ್ ಇರ್ಬೇಕು ಅಂತ ಹಿಂಗ ಹೋಗ್ಬೇಕು ಅಂತ ಹೇಳಿ ಮುಂಚೆ ಅಂದ್ರೆ ಸೆಪ್ಟೆಂಬರ್ 4th ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿ ಬಂದ. 5ನೇ ತಾರೀಕು ಬೆಳಿಗ್ಗೆ ನಾನು ಬಂಧನ ಆಯ್ತು. ಸೊ ಅದು ನಾನು ಶ್ರೀರಾಮುಲುಗೆ ಮಾಡಿರುವಂತ ಇನ್ನೊಂದು ದ್ರೋಹ. ಅಂದ್ರೆ ನನ್ನ ಏನೇ ಕಷ್ಟಗಳು ಬಂದ್ರು ಕೂಡ 14 ವರ್ಷಗಳಲ್ಲಿ ಏನೆಲ್ಲ ಅನುಭವಿಸಿದ್ರು ಕೂಡ ಇದೆಲ್ಲವುದನ್ನು ಕೂಡ ಮೀರಿ ಏನು ಕಾಪಾಡ್ಕೊಂಡು ಬಂದಿದ್ದೀನಲ್ಲ ನಾನು. ಸೊ ಅದು ನಾನು ಅವ್ರಿಗೆ ಮಾಡಿರುವಂತ ಒಂದು ದ್ರೋಹ. ನಾನು ರಾಜಕೀಯ ವಿಚಾರಗಳು ಹೇಳ್ಬೇಕು ಅಂತಂದ್ರೆ ನೋಡ್ರಿ, ಒಬ್ಬ ಮನುಷ್ಯ ಜನಗಳಲ್ಲಿ ವಿಶ್ವಾಸ ಸಂಪೂರ್ಣವಾಗಿ ಕಳ್ಕೊಂಡಾಗ 14 ವರ್ಷ ನಾನು ಇರ್ಲಿಲ್ಲ ಬಳ್ಳಾರಿಯಲ್ಲಿ. 14 ವರ್ಷ ನಾನು ಬಳ್ಳಾರಿಯಲ್ಲಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಜನಗಳ ಪ್ರೀತಿ ಎಷ್ಟು ದೊಡ್ಡ ಮಕ್ಕೆ ಬೆಳೆಸ್ಕೋಬೇಕಾಗಿತ್ತು, ಜನರ ವಿಶ್ವಾಸ ಎಷ್ಟು ಗಳಿಸ್ಕೋಬೇಕಾಗಿತ್ತು. ಒಬ್ಬ ರಾಜ್ಯ ಮಟ್ಟದ ನಾಯಕ ಅಂತಂದ್ರೆ ನಮ್ಮ ಸ್ವಂತ ಊರಲ್ಲಿ ನಾವು ಗೆಲ್ಲಕ್ಕೆ ಆಗ್ತಾ ಇಲ್ಲ ಅನ್ನೋಂತ ಒಂದು ಪರಿಸ್ಥಿತಿ ಬಂದ್ರೆ ಅದನ್ನ ಶ್ರೀರಾಮುಲು ಆತ್ಮವಿಮರ್ಶೆ ಮಾಡ್ಕೋಬೇಕು.